ನಾನು ಕೂಡ ಉತ್ತರ ಕೊಡ್ತಾನೆ ಇದ್ದೀನಿ. ಇದು ಮೊದಲ ಬಾರಿ ಬಿಜೆಪಿ ಅವರು ಹೇಳ್ಕೊಂಡೇ ಬರ್ತಿದ್ದಾರೆ. MP ಎಲೆಕ್ಷನ್ ಆದಾಗಲೂ ಹಿಂಗೆ ಹೇಳಿದ್ರು, ಮೂಡಾ ಕೇಸ್ ಆದಾಗಲೂ ಹೀಗೆ ಹೇಳಿದ್ರು, ಬದಲಾಗ್ಬಿಡ್ತಾರೆ ಅಂತ. ಬಟ್ ನಮಗೆ ಗೊತ್ತಿರೋಂಗೆ ನಮ್ಮ ಪಕ್ಷದ ಪರಿಸ್ಥಿತಿ ನಮಗೆ ಗೊತ್ತಿರೋ ನಮ್ಮ ಪಕ್ಷದಲ್ಲಿ ಯಾವುದೇ ಕೂಡ ನಾಯಕರು ಅಥವಾ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಬಂದಿಲ್ಲ. ಅದನ್ನು ACC ಸೆಕ್ರೆಟರಿಗಳು ಕೂಡ ಸುರ್ಜೇವಾಲ್ ಅವರು ಕೂಡ ರಣದೀಪ್ ಸುರ್ಜೇವಾಲ್ ಅವರು ಕೂಡ ಅದನ್ನೇ ಸ್ಪಷ್ಟನೆ ಮಾಡಿದ್ದಾರೆ. ಸೊ ಹಾಗಾಗಿ ಮಿಕ್ಕಿದ್ದೆಲ್ಲ ಬರೀ ಸರ್, ಸತೀಶ್ ಜಾರಕಿಹೊಳಿ ಅವರು ಸಚಿವ ಸ್ಥಾನವನ್ನು ತಾವು PWD ಖಾತೆಯನ್ನು ಇದು ಮಾಡ್ತೀರಿ ಅಂತ ಹೇಳಿ ಅದಾರಿ. ಇನ್ನು ಅವ್ರಿಗೆ ಯಾವ ಖಾತೆ ಕೊಡ್ತೀರಿ, ಏನು CM ಮಾಡ್ತೀರೋ ಏನಾದ್ರು ಬೇಕು? ನನಗೆ ಗೊತ್ತಿರುತ್ತೆ. ನಾನು ಸರ್ಕಾರ ಭಾಗ ಅಲ್ಲ, ನಾನು ಬರೀ ವಿಧಾನ ಪರಿಷತ್ತಿನ ಸದಸ್ಯರು. ಹಾಗಾಗಿ ಮುಖ್ಯಮಂತ್ರಿಗಳು ಸಂಪುಟ ವಿಸ್ತರಣೆ ಬಗ್ಗೆ ಆಗಲಿ ಅಥವಾ ಸಂಪುಟ ಪುನಾರಚನೆ ಬಗ್ಗೆ ಅದ್ರ ಬಗ್ಗೆ ಸರ್, RSS ಬ್ಯಾನ್ ಬಗ್ಗೆ ಏನು ಹೇಳ್ತಾರೆ ಸರ್ಕಾರ? ಈಗ RSS ಬ್ಯಾನ್ ಮಾಡಿರೋದೇನು, ಸಾರ್ವಜನಿಕ ಸ್ಥಳದಲ್ಲಿ ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಅವರು RSSನವರು ಅಥವಾ ಯಾವುದೇ ಸಂಸ್ಥೆ ಆಗಿಲ್ಲ ಅನುಮತಿ ಇಲ್ಲದೆ ಚಟುವಟಿಕೆಗಳನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ. ಇವತ್ತು ಎಲ್ಲ ಸಂಸ್ಥೆಗಳಿಗೂ ಅನ್ವಯ ಆಗುತ್ತೆ, ಬರೀ RSS ಅವ್ರಿಗೆ ಮಾತ್ರ ಆಗುತ್ತೆ. ಸೊ ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ, ಬೇರೆ ಸಂಸ್ಥೆಗಳಿಗೆ ಏನು ಅನ್ವಯ ಆಗುತ್ತೆ ಅದೇ ಇವ್ರಿಗೂ ಅನ್ವಯ ಆಗುತ್ತೆ. ಸರ್, ಕಾಂಗ್ರೆಸ್ ಪಕ್ಷ ಹಿಂದೂಗಳ ವಿರೋಧಿಗಳಂತ ಹೇಳ್ತಾ ಇದ್ದಾರೆ BJP ಅವರು, ಇದ್ರ ಬಗ್ಗೆ ಏನು ಹೇಳ್ತಾರೆ? ಯಾವುದಕ್ಕಾಗಿ ಹೇಳ್ತಾರೆ? ಇಷ್ಟು ವರ್ಷ 70 ವರ್ಷಗಳಿಂದ ನಮ್ಮ ಪಕ್ಷ ದೇಶದಲ್ಲಿ ಆಡಳಿತ ನಡೆಸ್ಕೊಂಡು ಬಂದಿದೆ, ರಾಜ್ಯಗಳಲ್ಲಿದೆ, ಕೇಂದ್ರ ಸರ್ಕಾರದಲ್ಲೂ ಕೂಡ ನಮ್ಮ ಸರ್ಕಾರ ಆಡಳಿತದಲ್ಲಿ ತುಂಬ ಹಿಂದೂ ಧರ್ಮ ಏನಾಗ್ತಾ ಇದೆ ಆಪದ ಬಂತ ಇಲ್ಲ, ಬದಲಾಗಿ ಹಿಂದೂ ಧರ್ಮ ಇನ್ನೂ ಗಟ್ಟಿ ಆಗ್ತಾ ಬಂದಿದೆ. ಸೊ ಹಾಗಾಗಿ ನಾವು ನಿಜವಾದ ಹಿಂದೂಗಳು, ನಾವು ಹಿಂದೂ ಧರ್ಮದವರು, ಅವರು ಹಿಂದುತ್ವವಾದಿಗಳು, ನಾವು ಹಿಂದೂವಾದಿಗಳು. ಸರ್, ರಾಜ್ಯದಲ್ಲಿ ಡಿಸೆಂಬರ್ನಲ್ಲಿ ಹೊಸ ಕ್ರಾಂತಿ ಇವತ್ತಾ ಇದೆ ಅಂತ ಹೇಳ್ತಾರೆ ರಾಜಕಾರಣದಲ್ಲಿ. ಈಗಾಗಲೇ ಹೇಳಿದ್ನಲ್ಲ ಅದ್ರ ಬಗ್ಗೆ.